ಹಾಯ್ ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಕಲಿತಿರೋರಿಗೆ, ಬೈಯರ್ಸ್ಗೆ, ಓನರ್ಸ್ಗೆ ಹೆಲ್ಪ್ ಆಗುವಂಥ ಒಂದು ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಬಗ್ಗೆ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಈ ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. FAR ಮತ್ತು ಗ್ರೌಂಡ್ ಕವರೇಜ್ ಅಂತ ಈ ಟಾಪಿಕ್ಸ್ ಬಗ್ಗೆ ಹೇಳೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು FAR ಅಂದರೆ ಏನು, ಫ್ಲೋರ್ ಟು ಏರಿಯಾ ರೇಷಿಯೋ. FAR ಏನಕ್ಕೆ ಬೇಕು ಅಂದರೆ ನಮಗೆ ಎಷ್ಟು ಫ್ಲೋರ್ಸ್ನ ಕಟ್ತೀವಿ ಅಂತ ಡಿಫೈನ್ ಮಾಡೋದೇ FAR. ನೆಕ್ಸ್ಟ್ ಬಂದುಬಿಟ್ಟು ಗ್ರೌಂಡ್ ಕವರೇಜು ಪರ್ಸೆಂಟೇಜಲ್ಲಿ ಇರುತ್ತೆ. ಗ್ರೌಂಡ್ ಕವರೇಜ್ ಏನಕ್ಕೆ ಬೇಕು ಅಂದರೆ ಗ್ರೌಂಡ್ ಕವರೇಜು ಕನ್ಸ್ಟ್ರಕ್ಷನ್ ಏರಿಯಾನ ಡಿಫೈನ್ ಮಾಡುತ್ತೆ. ಗ್ರೌಂಡ್ ಕವರೇಜ್ ಫಾರ್ಮುಲಾ ಬಂದುಬಿಟ್ಟು ಗ್ರೌಂಡ್ ಫ್ಲೋರ್ ಬಿಲ್ಟಪ್ ಏರಿಯಾ ಡಿವೈಡ್ ಬೈ ಟೋಟಲ್ ಪ್ಲಾಟ್ ಏರಿಯಾ. ನಿಮಗೆ ಎಕ್ಸಾಂಪಲ್ ಒಂದು ಕೊಡ್ತೀನಿ. ಇವಾಗ ಇನ್ ಕೇಸ್ ನಮ್ಮ ಲ್ಯಾಂಡ್ ಏರಿಯಾ ಬಂದುಬಿಟ್ಟು 1200 ಸ್ಕ್ವೇರ್ ಫೀಟ್ ಇರುತ್ತೆ. ನಾವು ಇದರಲ್ಲಿ ಎಷ್ಟು ಫ್ಲೋರ್ಸ್ ಕಟ್ಬೋದು, ಎಷ್ಟು ಕನ್ಸ್ಟ್ರಕ್ಷನ್ ಏರಿಯಾ ಕಟ್ಬೋದು ಅಂತ ತಿಳ್ಕೊಬೇಕು ಅಂದರೆ ನಮಗೆ FAR ಮತ್ತು ಗ್ರೌಂಡ್ ಕವರೇಜ್ ಬಗ್ಗೆ ನಾಲೆಡ್ಜ್ ಇರಬೇಕು. ಎಷ್ಟು ಫ್ಲೋರ್ಸ್ ಕಟ್ಬೋದು ಅಂತ ನಾವು ತಿಳ್ಕೊಳ್ಳೋಣ. ಎಕ್ಸಾಂಪಲ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಂದ್ಕೊಳ್ಳಿ, ಕಟ್ತಾಯಿದ್ದೀವಿ. ಗ್ರೌಂಡ್ ಕವರೇಜ್ ಬಂದುಬಿಟ್ಟು 75% ಅಂದ್ಕೊಳ್ಳಿ. 75% ರೂಲ್ಸ್ ಪ್ರಕಾರ FAR ಬಂದುಬಿಟ್ಟು 1.75. 75% ಗ್ರೌಂಡ್ ಫ್ಲೋರಲ್ಲಿ ಎಷ್ಟು ಕಟ್ಬೋದು ಬಿಲ್ಟ್ ಕನ್ಸ್ಟ್ರಕ್ಷನ್ ಏರಿಯಾ ಅಂದರೆ 75% ಆಫ್ ಲ್ಯಾಂಡ್ ಏರಿಯಾ. 75% ಇಂಟು ಲ್ಯಾಂಡ್ ಏರಿಯಾ ಹೇಳ್ದಂಗೆ 1200 ಅಂದ್ಕೊಳ್ಳಿ. 75% ಆಫ್ 1200 900 ಸ್ಕ್ವೇರ್ ಫೀಟ್. 900 ಸ್ಕ್ವೇರ್ ಫೀಟ್ ಮಾತ್ರ ನಾವು ಕನ್ಸ್ಟ್ರಕ್ಷನ್ ಏರಿಯಾನ ಗ್ರೌಂಡ್ ಫ್ಲೋರಲ್ಲಿ ಕಟ್ಬೋದು. ಇನ್ನು ಮಿಕ್ಕಿದ್ದು ಮುಂದೆಗಡೆ ಬಾಲ್ಕನಿ ಬಿಟ್ಕೋಬೋದು, ವೆಹಿಕಲ್ ಬಿಟ್ಕೊಳೋದು, ಪಾರ್ಕಿಂಗು, ಓಪನ್ ಸ್ಪೇಸಸ್ಸು ಎಲ್ಲ ಇನ್ನು ಮಿಕ್ಕಿದ್ದ ಏರಿಯಾದಲ್ಲಿ ಕಟ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಫಸ್ಟ್ ಫ್ಲೋರ್ದು 75% ಆಫ್ 1200 ಸ್ಕ್ವೇರ್ ಫೀಟ್ 900 ಸ್ಕ್ವೇರ್ ಫೀಟ್ನ ನಾವು ಕಟ್ಕೋಬೋದು. FAR ಎಷ್ಟು 1.75. 1.75ಅಲ್ಲಿ 75% ಗ್ರೌಂಡ್ ಫ್ಲೋರ್ಗೆ 0.75 ಹೋಯಿತು, ಫಸ್ಟ್ ಫ್ಲೋರ್ಗೆ 0.75 ಹೋಯಿತು. ಇನ್ನು 1.75ಅಲ್ಲಿ ರಿಮೈನಿಂಗ್ ಇರೋದು 0.25. 25% ಆಫ್ 1200 ಇಸ್ ಈಕ್ವಲ್ಸ್ ಟು 300 ಸ್ಕ್ವೇರ್ ಫೀಟ್ ಬರುತ್ತೆ. ಆ 300 ಸ್ಕ್ವೇರ್ ಫೀಟ್ ಮಾತ್ರ ಪರ್ಮಿಷನ್ ಇರೋದು ನಮಗೆ ಸೆಕೆಂಡ್ ಫ್ಲೋರಲ್ಲಿ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ. ಸೊ ನಾವು 1200 ಸ್ಕ್ವೇರ್ ಫೀಟ್ ಏರಿಯಾ ಇದ್ದರೆ 2 ಫ್ಲೋರ್ಸ್ ಕಟ್ಬೋದು. 900 300 2100 ಫುಲ್ ಕನ್ಸ್ಟ್ರಕ್ಷನ್ ಏರಿಯಾ 2 ಫ್ಲೋರ್ಸಿಂದ ಅಷ್ಟು ಕಟ್ಬೋದು. ಇದೇ ಥರ ನಾವು ಇವಾಗ FAR ಗ್ರೌಂಡ್ ಕವರೇಜು ಎಲ್ಲಿಂದ ನಮಗೆ ಸಿಗುತ್ತೆ ಅಂದರೆ ರಿವೈಸ್ಡ್ ಮಾಸ್ಟರ್ ಪ್ಲ್ಯಾನ್ ಅಂತ ಇದೆ. ಆ ರೂಲ್ಸ್ ಪ್ರಕಾರನೇ ನಾವು ತಗೊಂಡು ಕಟ್ಟಬೇಕು. ರಿವೈಸ್ಡ್ ಮಾಸ್ಟರ್ ಪ್ಲ್ಯಾನಲ್ಲಿ ಫಸ್ಟು CDP ಅಂತ ಇದೆ, ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಪ್ಲ್ಯಾನು. ಅದರಲ್ಲಿ ಲೊಕೇಶನ್ ನೋಡಿಕೊಂಡು CDPಯಲ್ಲಿ ಯಾವ ಝೋನಿಂಗ್ ಬರುತ್ತೆ, ನಮಗೆ ರೆಸಿಡೆನ್ಷಿಯಲ್ ಮಿಕ್ಸ್ಡಾ, ರೆಸಿಡೆನ್ಷಿಯಲ್ ಮೇಯ್ನಾ, ಕಮರ್ಷಿಯಲ್ ಬಿಸ್ನೆಸ್ಸಾ, ಕಮರ್ಷಿಯಲ್ ಸೆಂಟ್ರಲ್ಲಾ, ಇಂಡಸ್ಟ್ರಿಯಲ್ ಜನರಲ್ಲಾ, ಇಂಡಸ್ಟ್ರಿಯಲ್ ಹೈಟೆಕ್ಕಾ ಅಂತ ಇರುತ್ತೆ. ಅದೆಲ್ಲ ನೋಡಿಕೊಂಡು ಅದಕ್ಕೆ FAR ಮತ್ತು ಗ್ರೌಂಡ್ ಕವರೇಜು ನಮಗೆ ರಿವೈಸ್ಡ್ ಮಾಸ್ಟರ್ ಪ್ಲ್ಯಾನಲ್ಲಿ ಕೊಟ್ಟಿರ್ತಾರೆ ಡೀಟೇಲಾಗಿ. ಡಿಪೆಂಡ್ಸ್ ಅಪಾನ್ ಏರಿಯಾ ಆ್ಯಂಡ್ ರೋಡ್ ವಿಡ್ತು ಅದರಲ್ಲಿ ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಟ್ಯಾಲಿ ಮಾಡಿಕೊಂಡು ಯಾವ ಝೋನಿಂಗಿಗೆ ಬಂದಿದೆ, ಯಾವ ಝೋನಿಂಗಿಗೆ ಎಷ್ಟು ಗ್ರೌಂಡ್ ಕವರೇಜ್ ತೊಗೋಬೇಕು, ಎಷ್ಟು FAR ತೊಗೋಬೇಕು ಅಂತ ಅದನ್ನು ನೋಡಿಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಇವಾಗ ನಾನು ಮುಂಚೆ ಹೇಳಿದ್ನಲ್ಲ 1200ಗೆ 75% 1.75 ಅದು ರೆಸಿಡೆನ್ಷಿಯಲ್ ಮೇಯ್ನ್ಗೆ ಅದು ಬರುತ್ತೆ. ವಿತಿನ್ 360 ಸ್ಕ್ವೇರ್ ಮೀಟರ್ಸ್ ಏರಿಯಾ ಇದ್ದರೆ ಮತ್ತು 12 ಮೀಟರ್ ರೋಡ್ ವಿಡ್ತ್ಗೆ ನಾನು ಹೇಳಿದ್ದು. ಅದೇ ಥರ ಎಲ್ಲದಕ್ಕೂ ರಿವೈಸ್ಡ್ ಮಾಸ್ಟರ್ ಪ್ಲ್ಯಾನಲ್ಲಿ ನೋಡಿಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು ಬೇಕೋ ಅಷ್ಟು ಫ್ಲೋರ್ಸ್ ನಾವು ಕಟ್ಕೊಳೋಂಗಿಲ್ಲ ರೂಲ್ಸ್ ಪ್ರಕಾರ. ಅಗ್ರಿಕಲ್ಚರ್ ಇವಾಗ RDPR ಅಂದರೆ ನಿಮಗೆ ವಿಲೇಜ್ ಲಿಮಿಟ್ಸಲ್ಲಿ ಬಂದ್ರೇ ಒಂಥರ FAR ಮತ್ತು ಗ್ರೌಂಡ್ ಕವರೇಜ್ ಇರುತ್ತೆ. ಯಾವ್ದ್ಯಾವುದು ಎಷ್ಟೆಷ್ಟು ಇರುತ್ತೋ ಪರ್ಮಿಷನ್ನು ಅಷ್ಟು ಮಾತ್ರ ಕಟ್ಕೋಬೋದು. ಎಕ್ಸಾಂಪಲ್ ಹೇಳ್ತೀನಿ ನೋಡಿ. RDPRಲ್ಲಿ
ಆರ್ ಡಿ ಪಿ ಆರು ವಿತಿನ್ 100 ಸ್ಕ್ವೇರ್ ಮೀಟರ್ ಏರಿಯಾ ಇದ್ದರೆ 3 ಫ್ಲೋರ್ಸ್ಗೂ 75% ಕಟ್ಕೋಬೋದು. ಎಬೋವ್ 100 ಸ್ಕ್ವೇರ್ ಮೀಟರ್ ಟು ವಿತಿನ್ 300 ಇದ್ದರೆ 65% G+2 ಫ್ಲೋರ್ಸ್ಗೆ ಕಟ್ಕೋಬೋದು. ಅಷ್ಟೇ ಅಲೋ ಇರೋದು. ನೆಕ್ಸ್ಟ್ ಬಂದುಬಿಟ್ಟು ಎಬೋವ್ 300 ಸ್ಕ್ವೇರ್ ಮೀಟರ್ ಇದ್ದರೆ 50% ಆಫ್ ಪ್ಲಾಟ್ ಏರಿಯಾ ಕಟ್ಕೋಬೋದು. G+2 ಫ್ಲೋರ್ಸೇ ಎಲ್ಲದಕ್ಕೂ ಇಷ್ಟು ಕಟ್ಕೋಬೋದು. ಇದೇ ಥರ ನಿಮಗೆ ಏನಕ್ಕಪ್ಪ FAR ಗ್ರೌಂಡ್ ಕವರೇಜ್ ಬೇಕು ಅಂದರೆ ನಮಗೆ ರೂಲ್ಸ್ ಪ್ರಕಾರ ನಾವು ಕಟ್ಕೋಬೋದು. ರೂಲ್ಸ್ ವೈಲೇಷನ್ ಮಾಡ್ದಿರ ಹಂಗೆ ನಾವು ಬಿಲ್ಡಿಂಗ್ನ ಕಟ್ಕೋಬೋದು. ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವೀಡಿಯೋಸ್, ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಬಗ್ಗೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಪ್ರಭು ಟಾಕ್ಸ್. ಇನ್ನು ನೆಕ್ಸ್ಟ್ ವೀಡಿಯೋಸಲ್ಲಿ ನಮಗೆ ಇಂಪಾರ್ಟೆಂಟಾಗಿ ವೀಡಿಯೋಸ್ನ ಹಾಕ್ತಿರ್ತೀನಿ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ಬಗ್ಗೆ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಪ್ರಭು ಟಾಕ್ಸ್. ಥ್ಯಾಂಕ್ ಯು.